ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ನೀಲಗಿರಿ ಗಿಡ. ಈ ನೀಲಗಿರಿ ಗಿಡದಿಂದ ನೀಲಗಿರಿ ತೈಲ ಉಪಯೋಗಿಸುತ್ತಾರೆ. ಅಲ್ಲದೆ ಈ ನೀಲಗಿರಿ ಗಿಡಗಳನ್ನು ರೈತರು ಅತಿ ಹೆಚ್ಚಾಗಿ ಜಮೀನು ಇದ್ದವರು 2-3 ಎಕರೆ ಬೆಳೆದು 5ರಿಂದ 6 ವರ್ಷಗಳಲ್ಲಿ ಈ ಫಸಲನ್ನು ಪಡೆದು ಹಣವನ್ನು ಸಂಪಾದನೆ ಮಾಡುತ್ತಿದ್ದರು. ಅಲ್ಲದೆ ಈ ಸಣ್ಣ ಕಡ್ಡಿಗಳನ್ನು ರೈತರು ಅಲ್ಪಾವಧಿ ಬೆಳೆಗಳಾದ ಹುರುಳಿಕಾಯಿ, ಹಾಗಲಕಾಯಿ, ಸೌತೆಕಾಯಿ ಇಂತಹ ಬೆಳೆಗಳನ್ನು ಬೆಳೆಯಲು ಸಪೋರ್ಟ್ ಕಡ್ಡಿಗಳಾಗಿ ಬಳಸುತ್ತಿದ್ದರು. ಅಲ್ಲದೆ ಈ ನೀಲಗಿರಿ ಗಿಡದ ಮರಗಳನ್ನು ಬಿಲ್ಡಿಂಗ್ ಕಟ್ಟುವವರು ಸಹ ಸೆಂಟ್ರಿಂಗ್ ಹೊಡೆಯಲು ಉಪಯೋಗಿಸುತ್ತಿದ್ದರು. ಅಲ್ಲದೆ ಈ ಕಡ್ಡಿಯು 3-4 ಇಂಚು ದಪ್ಪ ಬಂದಾಗ ಇದನ್ನು 5ರಿಂದ 6 ಅಡಿ ಪೀಸುಗಳಾಗಿ ಕತ್ತರಿಸಿ ಅದರ ಸಿಪ್ಪೆಯನ್ನು ತೆಗೆದು ಗುಜರಾತಿಗೆ ಬಟ್ಟೆ ಮಾಡಲು ಸಹ ಕಳಿಸುತ್ತಿದ್ದರು. ಓಕೆ, ಇಂತಹ ಮರಗಳು ಹೆಚ್ಚು ರೈತರಿಗೆ ಲಾಭದಾಯಕವಿದ್ದವು. ಆದರೆ ಇದು ಭೂಮಿಯಲ್ಲಿರುವ ನೀರನ್ನು ಹೆಚ್ಚು ಉಪಯೋಗಿಸುತ್ತದೆ ಎಂದು ಕರ್ನಾಟಕ ಸರ್ಕಾರವು ಇದನ್ನು ಬ್ಯಾನ್ ಮಾಡಿದೆ. ಹಾಗಾಗಿ ಈಗ ರೈತರಿಗೆ ಆದಾಯದ ಮೂಲವು ತಪ್ಪಿದೆ. ಅಲ್ಲದೆ ಚಿಲ್ಲರೆ ಫಸಲುಗಳಾದ ಅಲ್ಪಾವಧಿ ಬೆಳೆಯನ್ನು ಬೆಳೆಯಲು ಸಹ ಕಷ್ಟವಾಗಿದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.